ಮಾಧ್ಯಮದ ಎಲ್ಲ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನಾಳೆ ಬೆಳಗ್ಗೆ ಅಂದರೆ ಮಂಗಳವಾರ ದಿನಾಂಕ 4 ಬೆಳಗ್ಗೆ 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರೆಗೆ ಒಂದು ಬೃಹತ್ ಪ್ರತಿಭಟನೆ ಇರ್ತದೆ. ಪ್ರತಿಭಟನೆ ಮೆರವಣಿಗೆ ಮೂಲಕ, ಯಾಕಂದರೆ ಈ ಪ್ರತಿಭಟನೆ ಮೆರವಣಿಗೆ ಉದ್ದೇಶ ಏನಪ್ಪ ಅಂತಂದ್ರೆ, ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಏನು ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಒಂದು 2 ಮಾತು ಹೇಳ್ತೀನಿ. ಅವರು ನಮ್ಮ ಹಿಂದೂ ಧರ್ಮದ ಪ್ರತಿಪಾದಕರು, ಮಹಾನ್ ಸಂತರು. ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅಂದ್ರೆ ತಮಗೆಲ್ಲ ಸಾಕಷ್ಟು ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ಇರ್ಬೋದು, ಸಾಕಷ್ಟು ಬಡ ಮಕ್ಕಳಿಗೆ ಅವರಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಹೇಳ್ಕೊಡುವ ಮೂಲಕ, ಗುರುಕುಲ ಪದ್ಧತಿಯಿಂದ ಹೇಳ್ಕೊಡುವ ಮೂಲಕ, ಮತ್ತು ಸಾಕಷ್ಟು ಒಂದು ರೈತರಿಗೆ ಇರ್ಬೋದು, ಅವ್ರು 1 ಎಕರೆ ಭೂಮಿ ಒಳಗೆ ಎಷ್ಟು ಅವರು ಇಳುವರಿ ಮಾಡ್ಬೋದು, ರೈತರಿಗೆ ಅನುಕೂಲ ಮಾಡ್ಬೋದು. ಅಂದ್ರೆ ಈ ಸರ್ಕಾರಿ ಗೊಬ್ಬರ ರಹಿತ ಏನು ಸಾವಯವ ಕೃಷಿ ನಡೆಸಲು ಅವರ ಆತ್ಮನಿರ್ಭರ ಭಾರತವನ್ನು ಕಟ್ಟಬೇಕು, ಹಿಂದೂ ಸಮಾಜವನ್ನು ಕಟ್ಟಬೇಕಂತನ್ನುವಂಥ ಒಂದು ಗುರಿ ಇಟ್ಕೊಂಡು ಹೊಂಟವರು. ಅವರಿಗೆ ನೀವು ಈ ಜಿಲ್ಲೆಗೆ ಬರುವುದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರೆ ಇದು ಬಹಳ ಖಂಡನೀಯ ವಿಷಯ. ಯಾಕಂದ್ರೆ ನಾ ಇದು ಬಲವಾಗಿ ಖಂಡಿಸ್ತೀನಿ. ಯಾಕೆ ಅವರು ಇಂಥ ಒಂದು ಅದ್ಭುತ ಸ್ವಾಮೀಜಿಗಳು, ಈ ದೇಶ ಕಂಡ ಶ್ರೇಷ್ಠ ಸಂತರವರು. ಅವ್ರು ಒಂದೇ ನಮ್ಮ ಬಿಜಾಪುರ ಜಿಲ್ಲಾಕ್ಕಷ್ಟೇ ಸಂಬಂಧ, ನಮ್ಮ ಕರ್ನಾಟಕಕ್ಕೆ ಸಂಬಂಧ ಅಂತಲ್ಲ, ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂತರವರು. ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅಂಥವ್ರಿಗೆ ನೀವು ಇಲ್ಲಿ ಬರುವುದನ್ನು ನಿಷೇಧ ಹೇರ್ತೀರಪ್ಪ ಅಂತಂದ್ರೆ ಅದು ಖಂಡನಾರ್ಹ. ಅದನ್ನು ಕೂಡಲೇ ನೀವು ವಾಪಸ್ ತಗೋಬೇಕಂತಂದು ನಾವು ಅದನ್ನು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು, ಯಾರು ಈ ಹಿಂದೂಗಳು, ಹಿಂದೂ ದೇವಸ್ಥಾನ ಪೂಜಕರು, ಅರ್ಚಕರು ಇರ್ಬೋದು, ಈಗ ನಾವು ದೇವಸ್ಥಾನ ಗಜಾನನ ಮಂಡಳಿಗಳಿರ್ಬೋದು, ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳಿರ್ಬೋದು, ಎಲ್ಲ ಹಿಂದೂಗಳು ಇದರ ಭಾಗವಹಿಸ್ಬೇಕು, ಇದನ್ನು ಯಶಸ್ವಿಗೊಳಿಸ್ಬೇಕು. ಯಾಕಂದ್ರೆ ಅವ್ರು ನಮ್ಮ ಹಿಂದೂ ಧರ್ಮದ ಸಲುವಾಗಿ ಬಡ್ದಾಡ್ತಾರೆ. ಅದಕ್ಕೆ ನಾವು ಅವ್ರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದ್ರೆ ಈ ಹೋರಾಟದ ನೀವು ಅಕಸ್ಮಾತ್ ಅದನ್ನು ಏನ್ರಿ ನೀವು ವಾಪಸ್ ತಗೊಳ್ಳದೇ ಇದ್ರೆ ನಾವು ಬರುವಂಥ ದಿನಗಳಲ್ಲಿ ಅದನ್ನು ಧರಣಿ ಸತ್ಯಾಗ್ರಹ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಇವತ್ತು ಏನು ಜಿಲ್ಲಾಧಿಕಾರಿಗಳು ಅದೃಷ್ಟ ಕಾಡಸಿದ್ದೇಶ್ವರ ಶ್ರೀಗಳನ್ನ ಜಿಲ್ಲೆ ಒಳಗೆ ಬರಬಾರ್ದಂತ ಹೇಳಿ ಒಂದು ನಿರ್ಬಂಧನ ಹಾಕ್ಯಾರ. ಇದನ್ನ ಇಡೀ ನಾವು ರಾಮನವಮಿ ಉತ್ಸವ ಸಮಿತಿ ಮತ್ತು ಜಾಗೃತ ಹಿಂದೂ ಮಂಚ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳು ಮತ್ತು ಇನ್ನೂ ಇಡೀ ವಿಜಯಪುರ ಜಿಲ್ಲೆಯಾದ್ಯಂತ ಎಲ್ಲ ಅದೃಷ್ಟ ಕಾಡಸಿದ್ದೇಶ್ವರ ಶ್ರೀಗಳ ಭಕ್ತರು ಮತ್ತು ಏನು ನಮ್ಮ ಜ್ಞಾನ ಯೋಗಾಶ್ರಮದ ಭಕ್ತರು ಮತ್ತು ಇಡೀ ಹಿಂದೂ ಸಮಾಜ ಇವತ್ತು ನಾವು ಈ ಕರ್ನಾಟಕ ಸರ್ಕಾರವನ್ನು ನಾವು ಖಂಡಿಸ್ತೇವೆ. ಯಾಕಪ್ಪ ಅಂತಂದ್ರ ಇವತ್ತು ಅದೃಷ್ಟ ಕಾಡಸಿದ್ದೇಶ್ವರ ಶ್ರೀಗಳು ಬರೀ ತಮ್ಮ ಮಠಕ್ಕೆ ಸೀಮಿತ ಆಗ್ಲಾರ್ದೇನೆ ಇಡೀ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಾದಂತ ಒಂದು ಸಂದೇಶವನ್ನು ಕೊಡ್ತಾ, ಆಮ್ಯಾಗ ನಮ್ಮ ಇಡೀ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಮಾಡ್ಕೋತ ಅವ್ರು ಬಂದಂತವ್ರು, ಅವ್ರು ಏನೂ ಮಾಡ್ಲಾರಂತ ಒಂದು ಸಣ್ಣ ಒಂದು ಮಾತಿನ ಇದು ಹಿಡ್ಕೊಂಡು ನೀವು ಇವತ್ತೇನು ಅವ್ರಿಗೆ ನಿಷೇಧ ಹೇರಿರಿ, ಇದು ಬರೇ ಅದೃಷ್ಟ ಕಾಡಸಿದ್ದೇಶ್ವರ ಶ್ರೀಗಳಿಗೆ ನಿಷೇಧ ಅಲ್ಲ, ಇದು ಇಡೀ ಹಿಂದೂ ಸಮಾಜಕ್ಕೆ ನೀವು ಮಾಡಿದಂತ ಒಂದು ಘೋರ ಅನ್ಯಾಯ ಅಂತ ಹೇಳಿ ನಾವು ಅದನ್ನ ಖಂಡಿಸ್ತೀವಿ. ಬರುವಂತ ದಿನದೊಳಗ ಉಮೇಶ್ ಹೊಂದಾಲ್ ಅವರ ನೇತೃತ್ವದಲ್ಲಿ ಇಡೀ ಹಿಂದೂ ಸಮಾಜ ಬಿಜಾಪುರ ಜಿಲ್ಲೆಯ ಎಲ್ಲಾ ಹಳ್ಳಿಗಳಿಂದ ಎಲ್ಲಾ ಜನರು ಬಂದು ನಾವು ಇವತ್ತು ಸಿದ್ದೇಶ್ವರ ದೇವಸ್ಥಾನದಿಂದ DC ಅವರ ಕಚೇರಿವರೆಗೆ ತಮಗೊಂದು ನಾವು ನಾವು ಪ್ರತಿಭಟನೆ ಮೂಲಕ ಒಂದು ಮನವಿ ಸಲ್ಲಿಸ್ತೀವಿ. ಮನವಿ ಸಲ್ಲಿಸಿ ಅವತ್ತೇ ನಾವು ಗಡುವು ಕೊಡುವಂತ ಒಂದು ಕೆಲಸ ಮಾಡ್ತೀವಿ. ನಾವು ಅನಿರ್ದಿಷ್ಟ ಅವಧಿವರೆಗೆ ಏನು ನೀವು ಆದೇಶ ಮಾಡಿರಿ ಆ ಆದೇಶವನ್ನು ಹಿಂಪಡೆಯುವ ತನಕನೂ ನಾವು ಇಲ್ಲಿ ಒಂದು ಧರಣಿ ಸತ್ಯಾಗ್ರಹ ಗಾಂಧಿ ಚೌಕ್ನಾಗರೇ ಇರ್ಬೋದು ಅಥವಾ ಅಂಬೇಡ್ಕರ್ ಸರ್ಕಲ್ ನಲ್ಲಿ ಆಗಿರ್ಬೋದು, ಇಡೀ ಎಲ್ಲಾ ನಮ್ಮ ಬಿಜಾಪುರ ಜಿಲ್ಲೆಯ ಜನ ಇದಕ್ಕೆ ನಮ್ಗೆಲ್ಲರೂ ಕೂಡ ಸಾಥ್ ಕೊಡಾಕತ್ತಾರ. ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ನಾವು ಈ ಪತ್ರಿಕಾ ಗೋಷ್ಠಿಯ ಮೂಲಕ ನಾವು ಒಂದು ವಿನಂತಿಯನ್ನು ಮಾಡ್ಕೋತೀವಿ. ದಯವಿಟ್ಟು ತಾವು ಇದನ್ನ ಮುತುವರ್ಜಿ ವಹಿಸಿ ಇಲ್ಲಿ ಜಿಲ್ಲೆ ಒಳಗೆ ಹಿಂಗ ನಡೆದ ಅಂತ ಹೇಳಿ ಸರ್ಕಾರಕ್ಕೆ ತಿಳಿಸಿ ಆ ಆದೇಶವನ್ನು ಹಿಂಪಡಿಬೇಕಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಆಮ್ಯಾಗ ಈ ನಮ್ಮ ಇಡೀ ವಿಜಯಪುರ ಜಿಲ್ಲೆಯ ಜನ ದಯವಿಟ್ಟು 4ನೇ ತಾರೀಕು 10 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಎಲ್ಲರೂ ಇನ್ ಟೈಮ್ದಾಗ ಬಂದು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿ ನಮ್ಮ ಹಿಂದೂ ಸಮಾಜಕ್ಕಾಗಿ ದುಡ್ದಂತ ಒಬ್ಬ ಸಂತರಿಗೆ ಒಂದು ನ್ಯಾಯ ಕೊಡಿಸ್ಬೇಕಂತ ಹೇಳಿ ತಮ್ಮ ಎಲ್ಲರಿಗೂ ಕೂಡ ನಾವು ಕೈ ಮುಗಿದು ಕೇಳ್ಕೊತೀವಿ. ಕರೆಕ್ಟ್ ರೀ. ಸ್ವಾಮೀಜಿ ಯಾರಿಗೆ ಬೈದ?
ಇದು ವಿಚಾರ ಮಾಡ್ತಕ್ಕಂಥ ಬರೇ ಸ್ವಾಮೀಜಿ ಬೈದಾರ. ಈಗ ಸ್ವಾಮೀಜಿ ಯಾರಿಗೆ ಬೈದಾರಪ್ಪ? ಯಾರು ಆ ಹಿಂದೂ ಸಮಾಜದಲ್ಲಿ ಹುಟ್ಟಿ ಕಾವಿ ಬಟ್ಟೆ ಹಾಕೊಂಡು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಸಾವಿರಾರು ವರ್ಷಗಳ ಮೂರ್ತಿಗಳನ್ನ ಪೂಜಕರು, ನಾವು ಹಿಂದೂಗಳು ಮೂರ್ತಿ ಪೂಜಕರು. ನಾವು ಮೂರ್ತಿ ಪೂಜೆ ಮಾಡ್ತೀವಿ. ಇದು ಈಗಿಂದಲ್ಲ, ನಿಮಗೆ ನೋಡಕ್ ಸಿಗ್ಬೋದು. ಸಾವಿರಾರು ವರ್ಷಗಳ ಹಿಂದಿನ ಮೂರ್ತಿಗಳದ. ಗಣಪತಿ ಮೂರ್ತಿ ಇರ್ಬೋದು, ಇವತ್ತು ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ ಇರ್ಬೋದು, ಸಾಕಷ್ಟು ಶಿವಲಿಂಗ ಇರ್ಬೋದು. ಅವಕ್ಕೆಲ್ಲ ಅಪಮಾನ ಮಾಡ್ಯಾರ. ಯಾರ ಖಾವಿ ಬೆಟ್ಟೆ ಹಾಕೊಂಡು ಅದನ್ನ ರಕ್ಷಣೆ ಮಾಡೋದು ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅದನ್ನ ಅಪಮಾನ ಮಾಡತಕ್ಕಂತ ಈ ಮೂರ್ತಿಗಳನ್ನು ತಂದು ನೀವು ಗಟ್ರಿಗೆ ಹಾಕ್ರಿ ಅಂತ ಅನ್ನೋರಿಗೆ ಅವ್ರು ಬೈದಾರ. ಹೊರತಾಗಿ ಅವ್ರು ಯಾರು ಲಿಂಗ ಪೂಜೆ ಮಾಡೋರಿಗೆ ಅದು ಬೈದಿಲ್ಲ. ವಿಚಾರ ಮಾಡತಕ್ಕಂಥ ಏನ ಧಾರ್ಮಿಕ ಭಾವನೆಗಳಿಗೆ ಇವತ್ತು ನೋಡ್ರಿ, ಕೋಟ್ಯಾಂತರ ಹಿಂದೂಗಳು ಇವತ್ತು ಒಕ್ಕಟ್ಟು ಮೊದ್ಲೇ ಹಿಂದೂ ಸಮಾಜ ಒಡೆದು ಛಿದ್ರಾಗ್ಯದ. ಈಗ ಏನೋ ಒಂದು ಎಲ್ಲಾ ಕಾರ್ಯಕ್ರಮ ನಡೆದವ, ಎಲ್ಲ ಒಂದು ಇವತ್ತು ತಾವ್ ನೋಡ್ಬೋದು. ಮೊನ್ನೆ ಪ್ರಯಾಗ್ರಾಜ್ ಇರ್ಬೋದು, ಕೋಟ್ಯಾನ್ಗಟ್ಲು 80-90 ಕೋಟಿ ಜನ ಬಂದ್ ಅಲ್ಲಿ ದರ್ಶನ ತಗೊಂಡ್ ಹೋಗ್ತಾರ, ಅಲ್ಲಿ ಸ್ನಾನ ಮಾಡಿ ಹೋಗ್ತಾರಪ್ಪ ಅಂತಂದ್ರ ಹಿಂದೂಗಳು ಒಕ್ಕಟ್ಟಾಗ್ಲಾಗತ್ತಾರ. ಇದು ಒಡಿದ್ ಹ್ಯಾಂಗ ಅಂತಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೆದದ. ಅದು ಈಗಿಂದ ಬಂದಿಲ್ಲ, ಅದು ಸಾವಿರಾರು ವರ್ಷಗಳಿಂದ ಹಿಂದೂ ಬಂದದ. ಈಗ ಮುಖ ಅಷ್ಟೇ ಚೇಂಜ್ ಅದಾವ. ಈಗ ಅವ್ರು ಅಷ್ಟೇ ನಮ್ಮ ಬಟ್ಟೆ ಹಾಕೊಂಡಾರ, ನಮ್ಮ ಕ್ಯಾವಿ ಬಟ್ಟೆ ಹಾಕೊಂಡು ಸಮಾಜ ರಕ್ಷಣೆ ಮಾಡೋ ಬದಲು ಸಮಾಜದಲ್ಲಿ ಇರ್ತಕ್ಕಂಥ ಈ ಒಡೆದು ಆಳುವಂಥದ್ದು ಏನ್ ಅವಾಗ ಹಿಂದಕಿನ ರಾಜರು ಏನ್ ಮಾಡ್ಕೋತ ಬಂದಾರ, ಹಿಂದಕಿನ ಏನ್ ಇವು ಮೊಘಲರು ಈ ಬ್ರಿಟಿಷರು ಏನ್ ಮಾಡ್ಕೋತ ಬಂದಾರ ಅದನ್ನ ಇವ್ರು ಮಾಡಾಕತ್ತಾರ ಅಷ್ಟೇ. ನೋಡ್ರಿ, ಕೆಟ್ಟ ಕೆಲಸ ಯಾರಿಗೆ? ಈಗ ಸ್ವಾಮಿಗಳಿಗೆ ಬೈಯಾಕ ನಿಮಗ ಆಗ್ತದ? ಈಗ ಸ್ವಾಮೀಜಿಗಳು ಅವ್ರು ತಪ್ಪು ದಾರಿ ಹಿಡಿದ್ರಪ್ಪ ಅಂದ್ರೆ ಅವ್ರು ಸ್ವಾಮಿಗಳೇ ಬೈಬೇಕು ಅವ್ರಿಗೆ. ನಾವು ಸಾಮಾನ್ಯ ಜನರು ಏನ್ರ ಬೈಯಾಕ ಆಗ್ತದ ಅವ್ರಿಗೆ? ಅದಕ್ಕೆ ಅವ್ರು ಬೈದ್ ಬುದ್ಧಿ ಹೇಳ್ಯಾರ ಅಷ್ಟೇ, ನಾಡ ಭಾಷೆ ಒಳಗೆ ಹೇಳ್ಯಾರ. ಅದನ್ನು ಸೀರಿಯಸ್ ಆಗಿ ಅವ್ರು ಮಾಡ್ತಕ್ಕಂಥ ಸಾವಿರಾರು ಒಳ್ಳೆ ಕೆಲಸಗಳನ್ನು ಬಿಟ್ಟು ಬರೀ ನೀ ಬೈದಿಯಪ್ಪ ಅಂತಂದ್ರೆ ಇದೇ ಅಂದ್ರ ಅವ್ರು ಬೈದ್ ಬುದ್ಧಿ ಹೇಳುವಷ್ಟು ದೊಡ್ಡವರಲ್ಲ ಅವ್ರು ಯಾವ್ದ್ರ ಕೇಳುವಂತ ತಪ್ಪೇ ಮಾಡಿಲ್ಲ ಸರ್. ಒಂದ್ ನಿಮಿಷ, ಇವತ್ತಿಗ ಒಂದ್ ವಿಷಯ ಹೇಳ್ತೀನಿ ಕೇಳ್ರಿ. ಇವತ್ತ ಒಬ್ಬ ಯಾರಿಗ್ ಬೈದಾರ ಒಂದ್ ಸ್ವಲ್ಪ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಳೋಣ. ಯಾರಿಗ್ ಬೈದಾರಪ್ಪ? ಈಗ ನೋಡ್ರಿ, ಈ ದೇಶ ಒಳಗ ಎಷ್ಟು ಗಣಪತಿ ಸ್ಥಾಪನೆ ಮಾಡ್ತೀವಿ ನಾವು, ನಾಡದೇವಿ ಉತ್ಸವನ ಮಾಡ್ತೀವಿ. ಆ ದೇವರುಗಳಿಗೆ ನಾವು ನಮ್ಮ ಭಾವನೆಗೆ ಧಕ್ಕಿ ತರುವಂತ ಕೆಲಸ ಮಾಡ್ಯಾರ ಯಾರು? ನಮ್ಮ ಸ್ವಾಮೀಜಿಗಳೇ. ಅದು ನಮ್ಮ ಆಂತರಿಕ ಜಗಳದ, ಅದು ಅವ್ರ ಕೂತು ಬಗೆಹರಿಸ್ಕೋಬೇಕಾಗಿತ್ತು. ಆದ್ರೆ ಇದು ವಿಷಯ ಮೈಕ್ ಮುಂದೆ ಬಂದ ಕಿಶಿಂದ ಇವತ್ತು ಗಣಪತಿಗೆ ಬೈದೆ, ಇವತ್ತಿಗೆ ಲಕ್ಷ್ಮೀ ದೇವಿಗೆ ಬೈದೆ ಅನ್ನುವಂಥದ್ದು ಮಾಡಬಾರ್ದಲ್ಲ. ಅವ್ರಿಗೂ ತಿಳಿಬೇಕಲ್ಲ ಇದು. ಅಂದ್ರೆ ಅವ್ರಿಗೆ ನೀವು ನಿಷೇಧ ಹಾಕೋದಿಲ್ಲ, ಅವ್ರು ಏನ್ ಬೇಕಾದ್ ಮಾತಾಡ್ಲಿ, ಅವ್ರು ಏನು ಬೈದ್ಲಿ. ಆದ್ರೆ ಅವ್ರ ಸ್ವಾಮಿಗಳಿಗೆ ಬೈದಿದ್ದಕ್ಕೆ ಇವ್ರಿಗೆ ನಿಷೇಧ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಾ ಕೇಳ್ತೀನಿ. ಹೌದು, ಯಾವ್ದು ಇಲ್ಲ, ಈಗ ಅದನ್ನು ಮಾಡ್ತೀವಿ. ನಮಗ್ ಅರಿವಾಗ್ಯದ, ನಾ ಮಾಡ್ತೀವಿ. ಇಲ್ಲ ಅದು ಮಾಡ್ಯಾರ ಆಕ್ಚುಲಿ, ಸಾಕಷ್ಟು ಜನ ಮಾಡಿದ್ದಾರೆ, ಬಹಳಷ್ಟು ಜನ ದೂರು ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ರಮ ಆಗಿಲ್ಲ ಅಷ್ಟೇ. ಯಾಕಂದ್ರೆ ಸರ್ಕಾರ ಕಣ್ಣು ಮುಚ್ಕೊಂಡ್ ಕೂತದ. ಇವ್ನು ವ್ಯವಸ್ಥಿತ ನೋಡ್ರಿ, ಈಗ ಮೊನ್ನೆ ನೋಡ್ರಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿದು ಹಂಗೆ ಮಾಡಿದ್ರು. ಉದ್ದೇಶಪೂರ್ವಕ ವ್ಯವಸ್ಥಿತವಾಗಿ ಹಿಂದೂಗಳನ್ನ ನಾವು ಸಪರೇಟ್ ಮಾಡ್ಬೇಕು. ಈ ಲಿಂಗಾಯತ, ಹಿಂದೂ ಲಿಂಗಾಯತ್ ನಾವೆಲ್ಲ ಇವತ್ತು ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಒಳಗೆ ಏನದ, ನಮ್ ಹಿಂದೂ ಲಿಂಗಾಯತ್ ಅಂತದ. ಯಾರೇ ಇರ್ಲಿ ಇವತ್ತು ಹಿಂದೂ ಮುಂದಿನ ಅವ್ರವ್ರ ಸಬ್ ಕಾಸ್ಟ್ ಬರ್ತದ. ಇದು ಹಿಂದೂ ಬೇರೆ ಲಿಂಗಾಯತ ಬೇರೆ ಅನ್ನೋಂಥದ್ದು ಏನು ಒಡೆಯೋ ಷಡ್ಯಂತ್ರ. ಒಟ್ಟು ಹಿಂದೂಗಳನ್ನ ಈ ಭಾರತ ದೇಶದೊಳಗೆ ನಾವು ಹಿಂದೂನ ಹೊಡಿಬೇಕಂತದ್ ಈಗಿಂದಲ್ಲಿದ್ದು ಬಹಳ ಮುಖಗಳಷ್ಟೇ ಬೇರೆ ಬೇರೆ ಅದಾವ. ಈ 1000 ವರ್ಷಗಟ್ಟಲಿಂದ ಅವ್ರು ಮಾಡ್ಕೋತೆ ಬಂದಾರ. ಈಗ ಮುಂದೆ ಅವ್ರು ಮಾಡೋರೆ, ಮತ್ತ ಅದಕ್ಕೆ ನಾವು ಪ್ರತಿ ಉತ್ತರ ಕೊಡೋರೆ. ಇದನ್ನ ಎರಡೇ ಮಾತೇ ಇಲ್ಲ. ಹಾ ರೀ, ಹಿಂದೂ ಸಂಘಟನೆ ಎಲ್ಲಿ ಮೌನ ವಹಿಸ್ತಾ ಇದೆ ಸರ್? ಹಿಂದೂ ಸಂಘಟನೆ ಈಗ ಆಕ್ಚುಲಿ ನಿಮ್ಗೆ ಹೇಳ್ಬೇಕಾದ್ರೆ ಮೊನ್ನೆ ನಾನು ಹಿಂದಕ್ಕೊಂದು ಪ್ರೆಸ್ ಮೀಟ್ ಕರೆದಿದ್ರೆ ನನಗೂ ಬಂದಿದ್ದೆ. ವಿಚಾರ ಅದು ಏನು ನಾನು ನೋಡಿರ್ಲಿಲ್ಲ. ಆದ್ರೆ ಅವ್ರು ಬೈದಿರ್ತಕ್ಕಂಥದ್ದೆಲ್ಲ ನೋಡಿ ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅವ್ರ ಮ್ಯಾಗೂ ನಾವು ದೂರ ಸಲ್ಲಿಸ್ತೀವಿ. ಅವ್ರ ಮ್ಯಾಗ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ನಾವು ಕಾಯ್ದು ನೋಡ್ತೀವಿ. ಯಾಕಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಹಚ್ಚಬಾರ್ದಲ್ಲ. ಈಗ ಅವ್ರು ಅವ್ರ ನಿಷೇಧ ಅವ್ರಿಗೂ ನಿಷೇಧ ಹಾಕೇಬೇಕಲ್ಲ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅವ್ರು ಧಕ್ಕಿ ತಂದಾರಪ್ಪ ಅಂದ್ರೆ, ನಮ್ಮ ಮೂರ್ತಿಗಳಿಗೆ ಅವಹೇಳನ ಮಾಡ್ತಾರಪ್ಪ ಅಂತಂದ್ರೆ ನಾವು ಸುಮ್ ಕುದ್ರಂಗಿಲ್ಲ. ಅವ್ರಿಗೆ ತೀವ್ರವಾದ ಈಗ ಸರ್ಕಾರ ಅವ್ರದೈತಿ, ಏನೇನೋ ಮಾಡ್ಬೋದು. ಆದ್ರೆ ಈಗ ಸರ್ಕಾರ ಬರುವಂತ ದಿನಗಳ ಚೇಂಜ್ ಆಗತ್ತಾವ, ಏನ್ ಪ್ರಶ್ನೆನೇ ಇಲ್ಲ. ಅವ್ರು ಬಂದಾಗ ಕ್ಷಮೆ ಕೇಳಬೇಕ್ರಿ.
ಅರೆ ಕೋಟ್ಯಾಂತರ ಜನ ಇವತ್ತು ನಾವು ಗಣಪತಿ ಆರಾಧಕರದೀವ್, ಲಕ್ಷ್ಮಿ ಆರಾಧಕರದೀವ್, ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತೀರಂದ್ರ ನಿಮ್ಗೆ ಏನು ಹೇಳೋರು ಕೇಳೋರು ಯಾರು ಇಲ್ಲ. ಇದು ಕ್ಷಮೆ ಅದಕ್ಕ ಈಗ ನಾವ್ ನೋಡ್ರಿ, ಈ ಕ್ಷಮೆ ಕೇಳೋದಲ್ಲ. ಈಗ ಸದ್ದ ಅದಕ್ಕ ಸ್ವಾಮಿಗಳಿಗೆ ಯಾರು ಉತ್ತರ ಹೇಳ್ಬೇಕು, ಬುದ್ಧಿ ಹೇಳ್ಬೇಕು. ಬೈದು ಬುದ್ಧಿ ಹೇಳ್ಯಾರ, ಆ ಬೈದು ಬುದ್ಧಿ ಹೇಳಿದ್ದಕ್ಕೆ ಇಷ್ಟು ದೊಡ್ಡದ್ ಮಾಡ್ತಾರಪ್ಪ ಅಂತಂದ್ರೆ ಇದು ಎಷ್ಟ್ರ ಮಟ್ಟಿಗೆ ಸರಿ? ಈಗ ಅವ್ರವ್ರು ಕೂಡ ಬಗೆಹರಿಸೋತಾರ. ಇವ್ರು ಸರ್ಕಾರದವ್ರು ಇದ್ರ ನಡುವು ಬಂದು ನಿಷೇಧಾಜ್ಞೆ ಹೇರುವಂತ ಅವಶ್ಯಕತೆ ಇರ್ಲಿಲ್ಲ. ಅವರು ಸ್ವಾಮಿಗಳು ಅವರು ಹಿಂದೂ ದೇವಾನ ದೇವತೆಗಳಿಗೆ ಬೈದಾರ, ಇವ್ರು ಅವ್ರಿಗೆ ಬುದ್ಧಿ ಹೇಳ್ಯಾರ. ಅವ್ರವ್ರು ತಮ್ಮ ಆಂತರಿಕ ಒಳಗ್ ಕೂತು ಬಗೆಹರಿಸೋತಾರ. ಇದ್ರಾಗ ಇವ್ ಸರ್ಕಾರ ಬಂದು ನಿಷೇಧ ಹಾಕೋದು ಅವಶ್ಯಕತೆ ಇಲ್ಲ. ಅದನ್ನ ನಿಷೇಧ ಹಿಂಪಡಿಬೇಕಂತ ಹೇಳಿ ನಮ್ದೊಂದೇ ಆಗ್ರಹ ಅಷ್ಟೇ. ಪಡಿದೆ ಇದ್ರೆ ರೂಪರೇಷೆ ಮಾಡ್ಕೊಂಡು ಹೇಳ್ತೀವಿ ನಿಮ್ಗೆ. ಬರುವಂತ ದಿನಗಳಲ್ಲಿ ಮತ್ತ ಉಗ್ರವಾದ ಹೋರಾಟಗಳನ್ನ ಮಾಡ್ತೀವಿ, ಧರಣಿ ಸತ್ಯಾಗ್ರಹ ಮಾಡ್ತೀವಿ. ಸ್ವಾಮೀಜಿಗಳ ಇಲ್ಲಿ ಬರುವಂಗ ಎಲ್ಲಾ ಭಕ್ತರು, ಎಲ್ಲಾ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಎಲ್ಲಾರು ಬಿಜಾಪುರಕ್ಕೆ ಬಂದ ಕಿಶನ್ ಸ್ವಾಮೀಜಿಗಳಿಗೆ ಕರ್ಕೊಂಡ್ ಬರುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಸರ್, ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮ ಇರಬೇಕು. ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮ ಇರಬೇಕು. ಈಗ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕಿ ತಂದವ್ರಿಗೆ ಬಿಡ್ತೀರಿ, ಬರೇ ಒಂದು ಅವ್ರು ಬೈದವ್ರಿಗೆ ಅಷ್ಟೇ ನೀವು ಕ್ರಮ ಕೈಗೊಳ್ತೀರಂದ್ರ ಇದು ಎಷ್ಟ್ರ ಮಟ್ಟಿಗೆ ಸರಿ? ತೋರಿಲ್ಲ, ಎಲ್ಲಾರ ಮ್ಯಾಗ ತಗೋರಿ ಸರ್. ದೂರ ದಾಖಲಿಸ್ಯಾರ್ರಿ, ಎಷ್ಟೊಂದು ಜನ ದೂರ ದಾಖಲಿಸ್ಯಾರ. ಅವ್ರ ಗಣಮ್ಯಾನ ಕೊಟ್ಟು ಕಳ್ತಾರ ಸ್ವಾಮಿಗಳಿಗೆ, ಅವ್ರಿಗೆ ರಕ್ಷಣೆ ತಗೊಂಡ್ ಕೊಡ್ತಾರ ಅಂತ. ಯಾರು ನಮ್ಮ ದೇವಾನು ದೇವತೆಗಳಿಗೆ ಅವಮಾನ ಮಾಡ್ತಾರ ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ. ಪೊಲೀಸ್ ಅವ್ರಿಗೆ ಗಣಮ್ಯಾನ ಕೊಟ್ಟ ಕಸಿಂದ ನೀವು ಅವ್ರಿಗೆ ಎಲ್ಲ ಕೇಸ್ ರಿಜಿಸ್ಟರ್ ಅಲ್ಲಿ ಮಾಡ್ತೀವಿ ಸರ್. ಇಲ್ಲಿ ಮಾಡ್ತೀವಿ ಸರ್. ಇಲ್ಲ ಅವ್ರ ಮ್ಯಾಗ ಕೇಸ್ ರಿಜಿಸ್ಟರ್ ಖಂಡಿತ. ಅವ್ರ ಮ್ಯಾಗ ಮೊದಲು ಆಗಿದ್ದು ಅವ್ರು ಮೊದಲು ಬೈದಿದ್ದು ಈ ಅವಾಗ ಕಂಪ್ಲೇಂಟ್ ಆಗಿದ್ದು ಹೇಳಿದೆವು. ಥ್ಯಾಂಕ್ ಯು ಸರ್.